ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ದೇವರ ಜೀವಂತ ವಾಕ್ಯವು ನುಡಿಯುತ್ತದೆ. ಆತನತ್ತ ತಿರುಗಿದ ಮುಖವು ಪ್ರಕಾಶಿಸುವುದು, ಹೊಂಗಿರಣದಂತೆ ಪ್ರಕಾಶಿಸುವುದು, ಪವಿತ್ರಾತ್ಮ ತೇಜೋಮಯದಿಂದ ಪ್ರಕಾಶಿಸುವುದೆಂಬುದಾಗಿ. ಪ್ರಿಯರೇ, ಆತನತ್ತ ನಾವು ತಿರುಗುವಂತಹ ಸಮಯವಾಗಿದೆ. ಈ ಸಮಯದಲ್ಲಿ ಆ ಪ್ರಭುವನ್ನು ಆರಾಧಿಸುವಾಗ ನಮ್ಮ ಮುಖವು ಪ್ರಕಾಶಿಸುವಂತಹ ಗಳಿಗೆ. ಈ ಸಮಯ ಆತನ ಮುಂದೆ ಮೊಣಕಾಲೂರುವಾಗ ನಮ್ಮ ಮುಖವು ಪ್ರಕಾಶಿಸುವಂತಹ ಗಳಿಗೆ. ನಮ್ಮ ಹೃದಯವನ್ನು ತೆರೆದು ಯೇಸುವೇ ಎಂದು ಕೂಗುವಾಗ ನಮ್ಮ ಮುಖವು ಪ್ರಕಾಶಿಸುವಂತಹ ಗಳಿಗೆ. ನಮ್ಮ ಪಾಪಗಳನ್ನು ನಾವು ಒಪ್ಪಿಕೊಳ್ಳುವಾಗ ನಮ್ಮ ಮುಖವು ಪ್ರಕಾಶಿಸುವಂತಹ ಗಳಿಗೆ. ಯಾಕೆಂದರೆ ನಮ್ಮ ಮುಖವನ್ನು ಪ್ರಕಾಶಿಸುವುದಕ್ಕಾಗಿ, ನಮ್ಮ ಜೀವನವನ್ನು ಪ್ರಕಾಶಿಸುವುದಕ್ಕಾಗಿ, ನಮ್ಮ ಕುಟುಂಬವನ್ನು ಪ್ರಕಾಶಿಸುವುದಕ್ಕಾಗಿಯೇ ಸ್ವರ್ಗದಿಂದ ಇಳಿದು ಬಂದರು ರಕ್ಷಕರಾಗಿರುವ ಪ್ರಭು ಯೇಸು. ತನ್ನ ದೈವ ಪದವಿಯನ್ನು ತ್ಯಜಿಸಿ ಮಾನವನಾಗಿ, ಮನುಷ್ಯವತಾರನಾಗಿ ನಮ್ಮ ಮುಂದೆ ಬಂದರು ಪ್ರಭು ಯೇಸು. ಅದು ಪ್ರಿಯರೇ, ಈ ಸಮಯ ನಾವು ಧ್ಯಾನಿಸಬೇಕು ಪರಿಶುದ್ಧ ಪೂಜ್ಯ ತಾಯಿ ಮಾತೆ ಮರಿಯಳನ್ನ. ಆ ಪ್ರಭುವಿನ ಕೃಪೆಯಿಂದ, ತಂದೆ ದೇವರ ಕೃಪೆಯಿಂದ, ಪವಿತ್ರಾತ್ಮರಿಂದ ತುಂಬುವಾಗ ಆಕೆಯ ಮುಖ ಪ್ರಕಾಶಿಸಿತು, ಆಕೆಯ ಮುಖ ಪ್ರಜ್ವಲಿಸಿತು. ಸ್ವರ್ಗೀಯ ಸಂತೋಷದಿಂದ, ಸ್ವರ್ಗೀಯ ಆನಂದದಿಂದ, ಇಗೋ ದೇವರ ದಾಸಿ ಎಂದು ಹೇಳುವಾಗ ಸಂಪೂರ್ಣವಾಗಿ ಆ ತಾಯಿಯ ಜೀವನವೇ ಪ್ರಕಾಶಿಸಿತು. ನಮೋ ಮರಿಯ ಕೃಪಾಪೂರ್ಣೆ, ಕರ್ತರು ನಿನ್ನೊಡನಿದ್ದಾರೆ ಎಂದು ಹೇಳುವಾಗ ಆ ತಾಯಿಯು ಸಂಪೂರ್ಣವಾಗಿ ಪ್ರಕಾಶಿಸಿದಳು. ತಾನು ಮಾತ್ರವಲ್ಲ, ಈ ಲೋಕವೇ ಪ್ರಕಾಶಿಸುವಂತೆ, ನಾನು ಹಾಗೂ ನೀವು ಪ್ರತಿಯೊಬ್ಬರು ಪ್ರಕಾಶಿಸುವಂತೆ, ಈ ಲೋಕದಲ್ಲಿರುವ ಪ್ರತಿಯೊಂದು ಕುಟುಂಬವೂ ಪ್ರಕಾಶಿಸುವಂತೆ ಹೇಗೋ ಆ ತಾಯಿಯು ಭಾಗ್ಯವತಿಯಾದಳು, ಪಟ್ಟದ ರಾಣಿಯಾದಳು, ಸ್ವರ್ಗೀಯ ರಾಣಿಯಾದಳು, ವಿಮಲ ತಾಯಿಯಾದಳು. ನಿನ್ನ ಜೀವಂತ ದೇವರನ್ನು ಸ್ತುತಿಸು. ದೇವಾನ ಸ್ತುತಿಸುವೆ, ದೇವಾನ ನಿನ್ನನ್ನು ಸ್ತುತಿಸುವೆ. ಯೇಸುವೇ, ನನ್ನ ಅಂತರಾಳದಿಂದ ನಾನು ಸ್ತುತಿಸುವೆ. ತಾಯಿ ಮಾತೆ ಮರಿಯಳಂತೆ ನಾನು ನಿನ್ನನ್ನು ಸ್ತುತಿಸುವೆ. ಎಲಿಜಬೆತ್ ಅವಳಂತೆ ನಾನು ನಿನ್ನನ್ನು ಸ್ತುತಿಸುವೆ. ಪ್ರವಾದಿಗಳಂತೆ ನಾನು ನಿಮ್ಮನ್ನು ಸ್ತುತಿಸುವೆ. ಪ್ರೇಷಿತರಂತೆ ನಾನು ನಿಮ್ಮನ್ನು ಸ್ತುತಿಸುವೆ ಎಂದು ನಾವು ಸ್ತುತಿಸುವ ಪ್ರಿಯರೇ. ಶಕ್ತಿಯಿಂದ ನಾವು ಸ್ತುತಿಸಿ ಆರಾಧಿಸುವ, ಕರಗಳನ್ನು ತಟ್ಟುತ್ತಾ ಆರಾಧಿಸುವ. ದೇವ ಸ್ತುತಿಸುವೆನಾ, ದೇವ ಜಪಿಸುವೆನಾ, ದೇವ ಸ್ತುತಿಸುವೆನಾ, ದೇವ ಜಪಿಸುವೆನಾ, ಈ ಜೀವ ಇರುವವರೆಗೂ, ನಿನ್ನ ರಾಜ್ಯ ಸೇರುವವರೆಗೂ. ಸರಿ ಆಡುವ. ಈ ಜೀವ ಇರುವವರೆಗೂ, ನಿನ್ನ ರಾಜ್ಯ ಸೇರುವವರೆಗೂ, ಯೇಸುವೇ ನಿಮ್ಮ ರಾಜ್ಯ ಸೇರುವವರೆಗೂ, ಯೇಸುವೇ ನಿಮ್ಮ ರಾಜ್ಯ ಸೇರುವವರೆಗೂ. ಸರಿ, ಮತ್ತೊಮ್ಮೆ ದೇವ ಸ್ತುತಿಸುವೆನಾ, ಕರಗಳನ್ನು ತಟ್ಟುತ್ತಾ ದೇವ ಜಪಿಸುವೆನಾ, ದೇವ ಸ್ತುತಿಸುವೆನಾ, ದೇವ ಜಪಿಸುವೆನಾ. ಯೋಬನು ಸ್ತುತಿಸಿದನು. ತನ್ನ ಜೀವನದಲ್ಲಿ ಎಲ್ಲವೂ ಇತ್ತು, ಸಿರಿ ಸಂಪತ್ತಿನಿಂದ ಜೀವಿಸಿದಂತಹ ಯೋಬ. ಆದರೆ ತನ್ನ ಜೀವನದಲ್ಲಿ ದೇವರು ಕೊಟ್ಟ ಪರೀಕ್ಷೆಯಲ್ಲಿ ಉತ್ತೀರ್ಣನಾದನು. ಸೈತಾನನು ಕೊಡುವ ಪ್ರಲೋಭನೆಗಳಿಗೆ ಎದರಲಿಲ್ಲ, ಸೋತು ಹೋಗಲಿಲ್ಲ, ಕುಗ್ಗಿ ಹೋಗಲಿಲ್ಲ, ಆತ್ಮಹತ್ಯೆಗೆ ಹೋಗಲಿಲ್ಲ, ತನ್ನನ್ನು ತಾನು ನಾಶ ಮಾಡಿಕೊಳ್ಳಲು ಪ್ರಯತ್ನಿಸಲಿಲ್ಲ. ಸ್ತುತಿಸಿದನು. ದೇವಾ, ಎಲ್ಲವನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ, ಎಲ್ಲವನ್ನು ತೆಗೆದುಕೊಂಡಿದ್ದಕ್ಕಾಗಿ ಸ್ತೋತ್ರ. ಈ ಜೀವವನ್ನು ಕೊಟ್ಟವನು ನೀನೇ, ಈ ಜೀವವನ್ನು ತೆಗೆದುಕೊಳ್ಳುವವನೇ ನೀವೇ ಎಂದು ಹೇಳಿದ. ಎಲ್ಲವನ್ನು ಕೊಟ್ಟವನು ನೀನೇ, ಎಲ್ಲವನ್ನು ತೆಗೆದುಕೊಂಡವನು ನೀನೇ, ನಿನಗೆ ಸ್ತೋತ್ರ ಎಂಬುದಾಗಿ ಹೇಳಿದ. ಹೌದು ಪ್ರಿಯರೇ, ದಾವೀದ ಅರಸನು ಇದ್ದ, ತನ್ನನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಂಡು ದೇವನನ್ನು ಸ್ತುತಿಸಿದ. ಅವನ ಮೈಯಲ್ಲಿದ್ದ ವಸ್ತ್ರಗಳು ಕಳಚಿ ಬಿದ್ದರೂ ಸಹ ಯಾರೊಬ್ಬರನ್ನು ನೋಡಲಿಲ್ಲ. ತನಗೆ ಅವಮಾನವಾಗುತ್ತಿದೆ ಎಂದು ಅವನು ನೋಡಲಿಲ್ಲ. ಅರಸನಾಗಿದ್ದನು, ರಾಜನಾಗಿದ್ದನು, ಆದರೆ ಸ್ತುತಿಸಿದನು. ಸ್ತುತಿಸುವಾಗ ದೇವರ ಮಹಿಮೆಗೆ ಪಾತ್ರನಾದನು. ಹಾಗೆ ನಾವು ಸ್ತುತಿಸುವ ಈ ಕ್ಷಣ ನಾವು ಸ್ತುತಿಸಿ ಹಾಡುವ.
ಶಬ್ದದಿಂದ ಸ್ತುತಿಸುವೆನ, ಶಕ್ತಿಯಿಂದ ಹಾಡುವೆನ. ಸರಿ ಹಾಡುವ. ಶಬ್ದದಿಂದ ಸ್ತುತಿಸುವೆನ, ಶಕ್ತಿಯಿಂದ ಹಾಡುವೆನ. ಈ ಜೀವ ಇರುವವರೆಗೂ, ನಿನ್ನ ರಾಜ್ಯ ಸೇರುವವರೆಗೂ. ಈ ಜೀವ ಇರುವವರೆಗೂ, ನಿನ್ನ ರಾಜ್ಯ ಸೇರುವವರೆಗೂ. ಯೇಸುವೇ ನಿನ್ನ ರಾಜ್ಯ ಸೇರುವವರೆಗೂ. ಸರಿ ಹಾಡುವ. ಯೇಸುವೇ ನಿನ್ನ ರಾಜ್ಯ ಸೇರುವವರೆಗೂ. ದೇವ ಸ್ತುತಿಸುವೆನ, ದೇವ ಜಪಿಸುವೆನ, ದೇವ ಸ್ತುತಿಸುವೆನ, ದೇವ ಜಪಿಸುವೆನ. ಹೌದು ಪ್ರಿಯರೇ, ಸ್ತುತಿಸುವ ಗಳಿಗೆ ಇದು. ದೇವರು ಸ್ತುತಿಸುವುದಕ್ಕಾಗಿ ಈ ಸಮಯವನ್ನ, ಈ ಆರಾಧನೆಯನ್ನು, ಸ್ತುತಿ ಆರಾಧನೆ ನಮಗೆ ಕೊಟ್ಟಿದ್ದಾರೆ ಪ್ರಿಯರೇ. ಈ ಲೋಕವೆಲ್ಲವೂ ದೇವರನ್ನ ಸ್ತುತಿಸಬೇಕು. ಈ ಲೋಕದಲ್ಲಿರುವ ಪ್ರತಿಯೊಂದು ದೇವರನ್ನ ಸ್ತುತಿಸಬೇಕು. ಕಾಡು, ಮೃಗ, ಪಕ್ಷಿ, ಗಿರಿ, ಗಗನ ಶಿಖರಗಳೆಲ್ಲವೂ, ತಿಮಿಂಗಲಗಳು, ಸಮುದ್ರದಲ್ಲಿರುವಂತಹ ಜಲಚರಗಳು, ಕ್ರಿಮಿಕೀಟಗಳೆಲ್ಲವೂ ದೇವರನ್ನ ಸ್ತುತಿಸಬೇಕೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಪ್ರಿಯರೇ. ಮುದುಕರು, ಯುವಕರು, ಯುವತಿಯರು ಪ್ರತಿಯೊಬ್ಬರು ದೇವರನ್ನು ಸ್ತುತಿಸಬೇಕೆಂಬುದಾಗಿ ಕೀರ್ತನೆಗಾರ ಹೇಳುತ್ತಾನೆ ಪ್ರಿಯರೇ. ಸ್ತುತಿಸುವ ಗಳಿಗೆ ಇದು. ಸ್ತುತಿಸುವ ತಾಯಿ ಮಾತೆಯಂತೆ ಸ್ತುತಿಸುವ. ಸ್ವರ್ಗದೊಳಗೆ ಆ ತಾಯಿ ತನ್ನ ದೇವರನ್ನು ನೋಡಿ ಪ್ರತಿದಿನ ಮೊಣಕಾಲೂರಿ ಸ್ತುತಿಸುತ್ತಾ ಇದ್ದಳು, ದೇವರನ್ನು ಆರಾಧಿಸುತ್ತಾ ಇದ್ದಳು, ಮಹಿಮೆ ಪಡಿಸುತ್ತಾ ಇದ್ದಳು. ಹೀಗೆ ಸ್ವರ್ಗಶೋಭಿತಳಾದಂತಹ, ಸ್ವರ್ಗೀಯ ರಾಣಿಯಾಗಿರುವಂತಹ, ವಿಮಲ ತಾಯಿಯಾಗಿರುವಂತಹ ಪವಿತ್ರ ಗುಡಾರದ ಪ್ರಭುವನ್ನೇ ಸ್ವೀಕರಿಸಿದ ತಾಯಿಯೊಡನೆ ಸೇರಿ ನಾವು ಸ್ತುತಿಸಿ ಆರಾಧಿಸುವ ಪ್ರಿಯರೇ. ಪೂರ್ಣ ಮನಸ್ಸಿನಿಂದ ನಾವು ಹಾಡಿ ಹರಿಸುವ. ಯೋಬನಂತೆ ಸ್ತುತಿಸುವೆನ, ದಾವೀದನಂತೆ ಕುಣಿಯುವೆನ. ಯೋಬನಂತೆ ಸ್ತುತಿಸುವೆನ, ದಾವೀದನಂತೆ ಕುಣಿಯುವೆನ. ಈ ಜೀವ ಇರುವವರೆಗೂ, ನಿನ್ನ ರಾಜ್ಯ ಸೇರುವವರೆಗೂ. ಈ ಜೀವ ಇರುವವರೆಗೂ, ನಿನ್ನ ರಾಜ್ಯ ಸೇರುವವರೆಗೂ. ಯೇಸುವೇ ನಿನ್ನ ರಾಜ್ಯ ಸೇರುವವರೆಗೂ. ಯೇಸುವೇ ನಿನ್ನ ರಾಜ್ಯ ಸೇರುವವರೆಗೂ. ಸೇರಿಯಾಡುವ. ದೇವ ಸ್ತುತಿಸುವೆನ, ಶಕ್ತವಾಗಿ ದೇವ ಜಪಿಸುವೆನ, ವಿಶ್ವಾಸದಿಂದ ದೇವ ಸ್ತುತಿಸುವೆನ, ದೇವ ಜಪಿಸುವೆನ. ಹಾಲೆಲೂಯಾ, ಹಾಲೆ ಹಾಲೆಲೂಯಾ, ಹಾಲೆ ಹಾಲೆಲೂಯಾ, ಹಾಲೆ ಹಾಲೆಲೂಯಾ, ಹಾಲೆ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ 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 ಯೇಸುವೇ. ಹಾಲೆಲೂಯಾ 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 ಹಾಲೆಲೂಯಾ. ಎಂಥ ಸುಂದರವಾದ ಸಮಯ. ಈ ಸ್ತುತಿ ಆರಾಧನೆಯ ಸಮಯದಲ್ಲಿ ಪವಿತ್ರಾತ್ಮನಿಗಾಗಿ ಹಂಬಲಿಸುತ್ತಿರುವ ಓ ನನ್ನ ಸಹೋದರನೇ ಸಹೋದರಿಯೇ, ನಿನ್ನಲ್ಲಿ ಪವಿತ್ರಾತ್ಮನು ತುಂಬುವ ಗಳಿಗೆ. ಯೇಸು ಸ್ವಾಮಿ ಲೋಕದಲ್ಲಿ ಜನಿಸಿ ಬಂದಾಗ ಯೆರೂಸಲೇಮಿನ ದೇವಾಲಯದಲ್ಲಿದ್ದಂತಹ ಆ ಪ್ರವಾದಿಯಲ್ಲಿ, ಸಿಮೆಯೋನ್ ಪ್ರವಾದಿಯಲ್ಲಿ ತುಂಬಿದಂತಹ ಪವಿತ್ರಾತ್ಮರು, ನೀನು ಪ್ರಭುವನ್ನು ನೋಡುವವರೆಗೂ ನಿನಗೆ ಮರಣವಿಲ್ಲ ಎಂದು ಪವಿತ್ರಾತ್ಮನಿಂದ ವಾಗ್ದಾನ ಪಡೆದಂತಹ ವ್ಯಕ್ತಿ. ಮಾತ್ರವಲ್ಲ, ಆ ವಿಧವೆಯಾದವಳು ಸಹ ಪ್ರಭು ಯೇಸುವಿಗಾಗಿ ಕಾದು ಕುಳಿತವಳು, ಪವಿತ್ರಾತ್ಮರಿಂದ ತುಂಬಿದವಳು. ಎಲಿಜಬೆತ್ತಮ್ಮನನ್ನು ನೋಡುವಾಗ ಪವಿತ್ರಾತ್ಮರಿಂದ ಆಕೆಯೂ ಸಹ ತುಂಬಿದವಳು. ಸ್ನಾನಿಕ ಯೋಹಾನರಿಗೆ ಪ್ರಭುವಿನ ಮಾರ್ಗವನ್ನು ಸಿದ್ಧಪಡಿಸುವುದಕ್ಕಾಗಿ ಈಗೋ ಈ ಲೋಕಕ್ಕೆ ಬಂದಂತಹ ವ್ಯಕ್ತಿಯನ್ನು ಅಳೆದಂತಹ ತಾಯಿ. ಪ್ರಿಯರೇ, ಹೀಗಿರುವಾಗ ನಾವು ಪವಿತ್ರಾತ್ಮರನ್ನು ಅನುಭವಿಸೋಣ.
ನಾವು ಸಹ ಕರೆಯೋಣ. ಓ ಪವಿತ್ರ ಆತ್ಮರೇ, ನಮ್ಮಲ್ಲಿ ಈ ಸಮಯ ಇಳಿದು ಬನ್ನಿ. ನನ್ನಲ್ಲಿ, ನನ್ನ ಜೀವನದಲ್ಲಿ, ನನ್ನ ಕುಟುಂಬದಲ್ಲಿ ನೀವು ಇಳಿದು ಬನ್ನಿ. ನಾನು ಕಳೆದುಕೊಂಡಿರುವುದೆಲ್ಲವನ್ನು ನಾನು ಪಡೆದುಕೊಳ್ಳುವಂತೆ, ನನ್ನ ಜೀವನದಲ್ಲಿ ನಾನು ಕಳೆದುಕೊಂಡದೆಲ್ಲ ಪಡೆದುಕೊಳ್ಳುವಂತೆ ನಿಮ್ಮ ಪವಿತ್ರ ಆತ್ಮರಿಂದ ನನ್ನನ್ನು ತುಂಬಿರಿ ಎಂದು ಪವಿತ್ರ ಆತ್ಮರಿಗಾಗಿ ಹಂಬಲಿಸೋಣ. ಕರೆಗಳನ್ನು ತಟ್ಟುತ್ತಾ ಶಕ್ತವಾಗಿ ಪವಿತ್ರ ಆತ್ಮರು ಈ ಸಮಯ ನಿನಗೆ ಬಿಡುಗಡೆಯನ್ನು ಕೊಡುವ ಸಮಯ. ಕತ್ತಲೆ ತುಂಬಿದ ನಿನ್ನ ಬಾಳಲ್ಲಿ ಪ್ರಕಾಶವನ್ನು ತುಂಬಿಸುವ ಸಮಯ. ಆತನತ್ತ ನೀ ತಿರುಗಿರುವ ಸಮಯ. ನಿನ್ನ ಮುಖ ಮಾತ್ರವಲ್ಲ, ನಿನ್ನ ಕುಟುಂಬ ಪ್ರಕಾಶಿಸುವ ಸಮಯ, ನಿನ್ನ ಆತ್ಮ ಪ್ರಕಾಶಿಸುವ ಸಮಯ. ಹೇಗೆ ಸಾಧಾರಣ ವ್ಯಕ್ತಿಯಾಗಿ ಅಲ್ಲ, ಜೀವ ಕೊಡುವ ವ್ಯಕ್ತಿಯಾಗಿ, ಜೀವ ಜಲ ತುಂಬಿದ ವ್ಯಕ್ತಿಯಾಗಿ, ಹೌದು, ನಿತ್ಯ ಜೀವನದಲ್ಲಿ ತುಂಬಿ ಹರಿಯುವಂತ ವ್ಯಕ್ತಿಯಾಗಿ ಮಾರ್ಪಡುವ ಸಮಯ. ಆ ಪವಿತ್ರ ಆತ್ಮರನ್ನು ಕರೆ. ಓ ಪವಿತ್ರ ಆತ್ಮರೇ, ನನ್ನಲ್ಲಿ ಬನ್ನಿ ಸ್ವಾಮಿ, ಈ ಕ್ಷಣ ನನ್ನ ಹೃದಯದಲ್ಲಿ, ನನ್ನ ಜೀವನದಲ್ಲಿ ಬನ್ನಿ ಎಂದು ಈ ಹಾಡಿನ ಸಾಲುಗಳಲ್ಲಿ ನಾವು ಒಂದಾಗೋಣ. ಕರೆಗಳನ್ನು ತಟ್ಟುತ್ತಾ ಪ್ರಿಯರೇ, ಸಂತೋಷವಾಗಿ ಪ್ರಕಾಶಿಸುತ್ತಾ ದೇವಾ ಆನಂದದಿಂದ ನಿನ್ನ ವರದಾನವನ್ನು ನೀಡಿ ಅನುಗ್ರಹಿಸು. ದೇವಾ ನಿನ್ನ ವರದಾನವನ್ನು ನೀಡಿ ಅನುಗ್ರಹಿಸು. ಪವಿತ್ರಾತ್ಮನ ವರವಾ ಕರುಣಿಸು ದೇವಾ. ದೇವಾ ನಿನ್ನ ವರದಾನವನ್ನು ನೀಡಿ ಅನುಗ್ರಹಿಸು. ದೇವಾ ನಿನ್ನ ವರದಾನವನ್ನು ನೀಡಿ ಅನುಗ್ರಹಿಸು. ಪವಿತ್ರಾತ್ಮನ ವರವಾ ಕರುಣಿಸುವ ದೇವಾ. ಪವಿತ್ರಾತ್ಮನ ವರವಾ ಕರುಣಿಸುವ ದೇವಾ. ದೇವಾ 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 ಪ್ರಿಯರೇ, ದೇವಾ ದೇವಾ ದೇವಾ. ಅಭಿಷೇಕದ ಸಮಯ. ಎಲಿಯ ಪ್ರವಾದಿ ಪ್ರಾರ್ಥಿಸುವಾಗ ಆಕಾಶದಿಂದ ಅಗ್ನಿ ಇಳಿದು ಬಂದು ನೀರಿನಲ್ಲಿ ತೋಯಿಸಲ್ಪಟ್ಟಂತಹ ಕಟ್ಟಿಗೆಯನ್ನ, ಮಾಂಸವನ್ನ ಸುಟ್ಟು ಸರ್ಕಲ್ ಮಾಡಿದಂತಹ ಸಮಯ. ದೇವರಿಗೆ ಇಷ್ಟವಾದ ಯಜ್ಞದ ಬಲಿಯಾದ ಸ್ತುತಿ ಆರಾಧನೆಯ ಶಕ್ತಿಯಿಂದ ಪವಿತ್ರಾತ್ಮರ ಪ್ರಭೆಯನ್ನು ಪಡೆದಂತಹ ಆ ಎಲಿಯ ಪ್ರವಾದಿ. ಪ್ರಿಯರೇ, ನಾವು ಸಹ ಪ್ರಾರ್ಥಿಸುವಾಗ ವಿಶ್ವಾಸದಲ್ಲಿ ನಮ್ಮ ಕುಟುಂಬದಲ್ಲಿ ಮೊಣಕಾಲು ಇರುವಾಗ, ವಿಶ್ವಾಸದಲ್ಲಿ ಕರೆಗಳನ್ನು ಎತ್ತಿ ಪ್ರಾರ್ಥಿಸುವಾಗ, ವಿಶ್ವಾಸದಲ್ಲಿ ಬಲವೊಂದಿ ಪವಿತ್ರಾತ್ಮರೇ ಎಂದು ಕೂಗಿ ಕರೆಯುವಾಗ ನಿನ್ನ ಜೀವನದಲ್ಲಿ ಅಸಾಧ್ಯವಾದದ್ದು ಸಾಧ್ಯವಾಗುವಂತಹ ಸಮಯ. ನಿನ್ನ ಜೀವನದಲ್ಲಿ ಕಳೆದುಕೊಂಡದನ್ನ ಪಡೆದುಕೊಳ್ಳುವಂತಹ ಸಮಯ. ಪೆಂತೆಕೋಸ್ತಿನ ದಿನ ಪವಿತ್ರಾತ್ಮರ ಅಗ್ನಿನಾಳವಾಗಿ ಪ್ರೇಷಿತರ ಮೇಲೆ ಇಳಿದು ಬಂದಂತೆ ಈಗ ಈ ಸಮಯ ನೀನು ಕುಳಿತಿರುವ ಸ್ಥಳದಲ್ಲಿ, ನಿನ್ನ ಮನೆಯಲ್ಲಿ ಅದೇ ಪವಿತ್ರಾತ್ಮರ ಶಕ್ತಿಯಿಂದ ಇಳಿದು ಬರುವ ಸಮಯ. ಹಾಡೋಣ ಹಾಡೋಣ ಹಾಡೋಣ. ಲೋಕಕ್ಕೆಲ್ಲ ನಿನ್ನ ವಚನವನು ಏಕದೇವರು ಯೇಸು ಎಂದು. ಲೋಕಕ್ಕೆಲ್ಲ ನಿನ್ನ ವಚನವನು ಏಕದೇವರು ಯೇಸು ಎಂದು ಘೋಷಿಸಲು ಶಕ್ತಿ ನೀ ಕರುಣಿಸು. ನಿನ್ನ ಮಕ್ಕಳು ನಾವು ಬೇಡುವೆವು. ಘೋಷಿಸಲು ಶಕ್ತಿ ನೀ ಕರುಣಿಸು. ನಿನ್ನ ಮಕ್ಕಳು ನಾವು ಬೇಡುವೆವು. ಪವಿತ್ರಾತ್ಮನ ವರವ